ನಮ್ಮ ಕುರುಬ ಸಮುದಾಯ ಅಂದ್ರೆ ನಮ್ಮೆಲ್ಲರಿಗೂ ಕಲೀಲಿಕ್ಕೆ ಬಹಳ ಸಿಗುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ತಾವು ಮುಂಚೂಣಿನಲ್ಲಿದ್ದೀರ. ಇತಿಹಾಸದ ಪುಟವನ್ನು ತಾವು ತೆಗೆದು ನೋಡಿ. ಸುರೇಶ್ ಅವರು ಹೇಳ್ತಾ ಇದ್ರು, ದಯವಿಟ್ಟು ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ. ಯಾಕಂದ್ರೆ ನೀವು ಇತಿಹಾಸ ಸೃಷ್ಟಿ ಮಾಡಿದವರು, ಇತಿಹಾಸ ನಿರ್ಮಾಣ ಮಾಡಿದವರು. ಸಾಹಿತ್ಯದಲ್ಲಿ ಉದಾಹರಣೆ ತಗೋಬೇಕಂದ್ರೆ ಮಹಾಕವಿ ಕಾಳಿದಾಸರು ಸಿಗ್ತಾರೆ. ಸಾಮ್ರಾಜ್ಯಗಳನ್ನ ಕಟ್ಟಬೇಕು ಅಂದ್ರೆ ನಿಮಗೆ ಹಕ್ಕ ಬುಕ್ರು ಸಿಗ್ತಾರೆ, ನಮ್ಮಲ್ಲಿ ರಾಷ್ಟ್ರಕೂಟರು ಸಿಗ್ತಾರೆ. ನಿಮಗೆ ಶೌರ್ಯದಲ್ಲಿ ಉದಾಹರಣೆ ತಗೋಬೇಕು ಅಂದ್ರೆ ನಿಮ್ಗೆ ಸಂಗೊಳ್ಳಿ ರಾಯಣ್ಣ ಸಿಗ್ತಾರೆ. ನಮಗೆ ದಾರ್ಶನಿಕದಲ್ಲಿ ಆಧ್ಯಾತ್ಮಿಕವಾಗಿ ನಮ್ಗೆ ಪಾಠಗಳು ಬೇಕು, ಉದಾಹರಣೆಗಳು ಬೇಕು ಅಂದ್ರೆ ನಮ್ಗೆ ಕನಕದಾಸರು ಸಿಗ್ತಾರೆ. ಸಾಮಾಜಿಕ ನ್ಯಾಯ ಮತ್ತು ಆಡಳಿತ ಹೇಗೆ ಮಾಡಬೇಕು ಅಂದ್ರೆ ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಿಗ್ತಾರೆ. ಇಷ್ಟು ದೊಡ್ಡ ಇತಿಹಾಸ ಇರುವಂತ ತಮ್ಮ ಸಮಾಜ ಇದೆ. ರಾಮಚಂದ್ರಪ್ಪ ಅವರು ಹೇಳೋದ್ರಲ್ಲಿ ಬಹಳ ಅರ್ಥ ಇದೆ. ಹಿಂದೆ ನಿಮ್ಮ ಇತಿಹಾಸವನ್ನ ತಿಳ್ಕೊಂಡು ಮುಂದೆ ನಾವು ಯಾವ ಇತಿಹಾಸವನ್ನ ನಿರ್ಮಾಣ ಮಾಡಬೇಕು ಅಂತ ನಾವು ಹೊರ ತರಬೇಕಾಗಿದೆ. ಇವತ್ತು ನಮ್ಮ ಸಂವಿಧಾನದ ಪೀಠಿಕೆಯನ್ನ ತಾವು ಗಮನಿಸಿದ್ದೀರಾ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಸಂವಿಧಾನದ ಪೀಠಿಕೆ ಮೇಲೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ.